ಬಿಬಿಎಂಪಿ ಕಂದಾಯ ಅಧಿಕಾರಿ ಬಸವಾಚಾರಿ ಲೂಟಿಯ ಕಹಾನಿ ಇದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಂದಾಯ ಅಧಿಕಾರಿ ಬಸವಾಚಾರಿ ಲೂಟಿಯ ಕಹಾನಿ ಇದು. ತೆರಿಗೆ ವಂಚಕರಿಂದ ಮಾಮೂಲು ಫಿಕ್ಸ್ ಮಾಡಿಕೊಂಡು ಲೂಟಿ ಮಾಡ್ತಾ ಇದ್ದ. ಮಹದೇವಪುರ ವಲಯದಲ್ಲಿ ಬಸವಾಚಾರಿ ಅಂದ್ರೆ ಲೂಟಿಗೆ ಸಿಕ್ಕಾಬಟ್ಟೆ ಫೇಮಸ್. ಬಸವಾಚಾರಿ ಲೂಟಿ ಮಾಡಿದ್ದು ಅದೆಷ್ಟೋ ಕೋಟಿ ಆಸ್ತಿ ತೆರಿಗೆ ಕಳ್ಳರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಅಂತ ಎಂಥ ಕೆಲಸಕ್ಕೂ ಬೇಕಾದ್ರೆ ಆತ ಸೈ. ತೆರಿಗೆ ಕಳ್ಳರನ್ನ ಸೇಫ್ ಮಾಡೋದಕ್ಕೆ ಕಡತವೇ ಮಾಯ ಮಾಡಿಬಿಟ್ಟಿದ್ದ ಈತ. ಕಡತನವನ್ನೇ ಮಾಯ ಮಾಡಿಬಿಟ್ಟಿದ್ದ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಉಳಿಸಿಕೊಂಡ ಆಸ್ತಿ ತೆರಿಗೆ ಆಸ್ಪತ್ರೆ ಕಡತವನ್ನೇ ಈ ಬಸವಾಚಾರಿ ಮಾಯ ಮಾಡಿಬಿಟ್ಟಿದ್ದಾನೆ. 50 ಕೋಟಿ ಬಾಕಿ ಉಳಿಸಿಕೊಂಡಂತ ಆಸ್ಪತ್ರೆಗೆ ಅನುಕೂಲ ಮಾಡಿಕೊಡೋದಕ್ಕೆ ಈತ ಫುಲ್ ಸಪೋರ್ಟ್ ಮಾಡಿದ್ದಾನೆ. 1 ವರ್ಷದಿಂದ ಮನೆಯಲ್ಲಿಯೇ ಕಡತ ಮುಚ್ಚಿಟ್ಟಿದ್ದಾನೆ ಬಸವಾಚಾರಿ. ಆಸ್ಪತ್ರೆಯ ತೆರಿಗೆ ವಂಚನೆ ಬಯಲಾಗದಂತೆ ಬಸವಾಚಾರಿ ಎಲ್ಲಾ ರೀತಿಯಲ್ಲೂ ಸಹಕಾರವನ್ನ ನೀಡ್ತಾ ಇದ್ದ. ನಂತರ ನೋಡಿ, ಖಡಕ್ IAS ಅಧಿಕಾರಿ ಮನೀಶ್ ಮೌದ್ಗಿಲ್ ಕೈಗೆ ಸಿಕ್ಕಿಬಿದ್ದ ಈ ಪರಮ ಭ್ರಷ್ಟ. IAS ಮನೀಶ್ ಮೌದ್ಗಿಲ್ ತನಿಖೆಯಿಂದ ಬಯಲಾಯಿತು ಒಂದು ಸ್ಫೋಟಕ ಸತ್ಯ. ಮನೀಶ್ ಮೌದ್ಗಿಲ್ ತನಿಖೆಯಲ್ಲಿ ಬಸವಾಚಾರಿಯ ಬಣ್ಣ ಬಯಲಾಗೋಯ್ತು. ಬಸವಾಚಾರಿ ಅಮಾನತಿಗೆ ಕಮಿಷನರ್ಗೆ ಪತ್ರ ಬರೆದ ಮೌದ್ಗಿಲ್. ಮನೀಶ್ ಮೌದ್ಗಿಲ್ ಬರೆದಿರ್ತಕ್ಕಂಥ ಪತ್ರದ ಪ್ರತಿ ಈಗ BTVಗೆ ಲಭ್ಯ ಆಗಿದೆ. ಅದು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡ್ಬೋದು ನೀವು. ಈ ಪರಮ ಭ್ರಷ್ಟಾಚಾರ ಈಗ ಬಯಲಾಗಿದೆ. ಮನೀಶ್ ಮೌದ್ಗಿಲ್ ಅವರಿಂದ, IAS ಅಧಿಕಾರಿ ಅವರಿಂದ ಅವರ ಒಂದು ತನಿಖೆಯಿಂದ ಬಯಲಾಯಿತು ನೋಡಿ ಈತನ ಒಂದು ಸ್ಫೋಟಕ ಸತ್ಯ. ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೆದಂತ ಒಂದು ವಿಚಾರ. ಆಸ್ಪತ್ರೆಯ ತೆರಿಗೆ ವಂಚನೆ ಬಯಲಾಗದಂತೆ ಈ ಬಸವಾಚಾರಿ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡ್ತಾ ಹೋಗ್ತಾನೆ. ನಂತರ ಖಡಕ್ IAS ಅಧಿಕಾರಿ ಮನೀಶ್ ಮೌದ್ಗಿಲ್ ಕೈಗೆ ಈತ ಸಿಕ್ಕಿ ಬೀಳ್ತಾನೆ. IAS ಮನೀಶ್ ಮೌದ್ಗಿಲ್ ತನಿಖೆಯಿಂದ ಈತನ ಎಲ್ಲಾ ಬಂಡವಾಳಗಳು ಬಯಲಾಗ್ತಾ ಹೋಗುತ್ತೆ. ಮನೀಶ್ ಮೌದ್ಗಿಲ್ ತನಿಖೆಯಲ್ಲಿ ಬಸವಾಚಾರಿಯ ಬಣ್ಣ ಬಯಲಾಗೋಯ್ತು. ಇನ್ನು ಮುಂದೆ ಇರೋದು ಆತನಿಗೆ 1 ವರ್ಷದಿಂದ ಮನೆಯಲ್ಲೇ ಎಲ್ಲಾ ರೀತಿಯ ಆ ಆಸ್ಪತ್ರೆಗೆ ಸಂಬಂಧಪಟ್ಟಂತ ಕಡತ ಏನಿದೆ ಅದನ್ನ ಮನೆಯಲ್ಲಿ ಮುಚ್ಚಿಟ್ಟಿದ್ದ ಈ ಬಸವಾಚಾರಿ. ಆಸ್ಪತ್ರೆಯ ತೆರಿಗೆಯ ವಂಚನೆ, ಆಸ್ಪತ್ರೆಯನ್ನ ಕಾಪಾಡಬೇಕು, ಆಸ್ಪತ್ರೆಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈತ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತಾ ಹೋಗ್ತಾನೆ. ಈಗ BTVಗೆ ಸಾಕ್ಷಿ ಸಮೇತ ಎಲ್ಲಾ ವಿಚಾರಗಳು ಲಭ್ಯ ಆಗಿದೆ, ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಬಸವಾಚಾರಿ ಅಮಾನತಿಗೆ ಕಮಿಷನರ್ಗೆ ಪತ್ರ ಬರೆದ ಮೌದ್ಗಿಲ್. ತಕ್ಷಣ ಆತನನ್ನ ಸಸ್ಪೆಂಡ್ ಮಾಡಬೇಕು. ಮನೀಶ್ ಮೌದ್ಗಿಲ್ ಬರೆದಿರ್ತಕ್ಕಂಥ ಪತ್ರದ ಪ್ರತಿ ನಮಗೆ ಲಭ್ಯ ಆಗಿದೆ, ಅಂದ್ರೆ BTVಗೆ ಲಭ್ಯ ಆಗಿದೆ. ಆ ಪ್ರತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೀವು ನೋಡಬಹುದು. ಇವರು IAS ಆಫೀಸರ್, ಖಡಕ್ ಆಫೀಸರ್ ಇವರು ಮನೀಶ್ ಮೌದ್ಗಿಲ್. ಇವರ ಒಂದು ತನಿಖೆಯ ಸಂದರ್ಭದಲ್ಲಿ ಬಸವಾಚಾರಿಯ ಬಣ್ಣ ಬಯಲಾಗ್ತಾ ಹೋಯ್ತು.